ಆಪರೇಷನ್ ಕಮಲಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್. ಆಪರೇಷನ್ ಕಮಲವನ್ನು ಆಪರೇಟ್ ಮಾಡ್ತಿರೋದು ಬೇರೆ ಯಾರೂ ಅಲ್ಲ, ಯಡಿಯೂರಪ್ಪನವರ PA ಸಂತೋಷ್. ಅದಕ್ಕೆ ಸಾಕ್ಷಿ ಕೂಡ ನಮಗೆ ಸಿಕ್ಕಿದೆ. ಯಡಿಯೂರಪ್ಪನವರು ಹೇಳ್ತಿರ್ತಾರೆ ಯಾವಾಗಲೂ ನಾವು ಯಾವ ಅತೃಪ್ತರನ್ನೂ ಟಚ್ ಮಾಡಿಲ್ಲ, ನಮ್ಮ ಜೊತೆ ಯಾರೂ ಸಂಪರ್ಕದಲ್ಲಿಲ್ಲ ಅಂತ. ಆದರೆ ಸಂತೋಷ್ ಅವರು ಮುಂಬೈನ ಹೋಟೆಲ್ನಲ್ಲಿ ಅತೃಪ್ತರ ಜೊತೆ ಇರೋದಕ್ಕೆ ಸಾಕ್ಷ್ಯಗಳು ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ಮುಂಬೈ ಹೋಟೆಲ್ನಲ್ಲಿ ಎಲ್ಲವನ್ನ ಕಂಟ್ರೋಲ್ ಮಾಡ್ತಿರೋದು ಸಂತೋಷ್ ಅವರೇನೆ. BSY ಸೂಚನೆ ಹೇಗೆ ಬರುತ್ತೋ ಆ ರೀತಿ ಮುಂಬೈನಲ್ಲಿ ಆಟ ಆಡ್ತಾ ಇದ್ದಾರೆ. ಜೊತೆಗೆ ಅವರ ಮಾಹಿತಿಯ ಪ್ರಕಾರ ಈಗಷ್ಟೇ ನನ್ನ ಕೊಲೀಗ್ ದಿಲೀಪ್ ಹೇಳಿದ್ರು ಇವತ್ತು ಹೊರಡಲ್ಲ ಅತೃಪ್ತರು, ಪ್ಲಾನ್ ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ. ಮತ್ತೊಂದು ಸೋರ್ಸ್ ಪ್ರಕಾರ ಸಂತೋಷ್ ಅವರ ಜೊತೆನಲ್ಲಿ ವಿಶೇಷ ವಿಮಾನದಲ್ಲಿ ಅತೃಪ್ತರೆಲ್ಲರೂ ಇವತ್ತೇ ಬೆಂಗಳೂರಿಗೆ ಬರ್ತಾರೆ. ಸ್ವತಃ ಎಲ್ಲರನ್ನೂ ಕರ್ಕೊಂಡು ಬೆಂಗಳೂರಿಗೆ ಹೊರಡ್ತಾರೆ ಸಂತೋಷ್. ರಾಜಭವನಕ್ಕೆ ನೇರವಾಗಿ ಅವರೇ ಲೀಡ್ ಮಾಡ್ತಾರೆ ಅಂತೆಲ್ಲ ಮಾಹಿತಿ ಇದೆ. ಆದರೆ ದಿಲೀಪ್ ಹೇಳೋ ಪ್ರಕಾರ ನನ್ನ ಕೊಲೀಗ್ ಇವತ್ತು ಅವರು ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡಿದ್ದಾರೆ, ಅವರು ಇವತ್ತು ಬೆಂಗಳೂರಿಗೆ ಹೊರಡಲ್ಲ ಅಂತ. ಸ್ವಲ್ಪ ಗೊಂದಲಮಯವಾಗಿದೆ, ಏನಾಗುತ್ತೆ ಅಂತ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನನ್ನ ಕೊಲೀಗ್ ದಿಲೀಪ್ ಅವರಿಂದನೇ ಕ್ಲಾರಿಫಿಕೇಶನ್ ತೊಗೊಂಡ್ಬಿಡೋಣ. ದಿಲೀಪ್, ಏನಿವಾಗ ಇವತ್ತು ಹೊರಡ್ತಾರ ಅತೃಪ್ತ ಶಾಸಕರು ಮುಂಬೈ ಹೋಟೆಲ್ನಿಂದ ಇಲ್ವಾ? ಬಹುತೇಕ ಏನಂತ ಇಲ್ಲ ಅಂತ ಆಗಿರುವಂತದ್ದು. ಯಾಕೆಂತಂದ್ರೆ ಇವತ್ತು ಹೊರಡಬೇಕಾಗಿದ್ರೆ ಒಂದು ವಿಶೇಷ ವಿಮಾನ ಅದರಲ್ಲಿ ಹೊರಡಬೇಕಾಗಿತ್ತು. ಆದ್ರೆ ಕೇವಲ 3 ಜನ ಶಾಸಕರು ಇರೋದ್ರಿಂದ ಯಡಿಯೂರಪ್ಪ ಅವರು PA ಏನಿದ್ದಾರೆ ಸಂತೋಷ್ ಅವರು ಕೂಡ ಅವ್ರ ಜೊತೆ ಇರೋದ್ರಿಂದ ಏನು ಡಿಸ್ಕಷನ್ ಆಗ್ತದೆ, ಏಕಾಏಕಿಯಾಗಿ ಪ್ಲಾನ್ ಅನ್ನ ಚೇಂಜ್ ಮಾಡ್ತಾ ಇರುವಂತದ್ದು. ಹೀಗಾಗಿ ಇವತ್ತು ಬಹುತೇಕ ಕಷ್ಟ ಸಾಧ್ಯ ಅನ್ಸುತ್ತೆ. ಮತ್ತೆ ಏನಂತಾರೆ ಇನ್ನೊಂದು ಫ್ಲೈಟ್ ಬುಕ್ ಮಾಡಬೇಕು, ವಿಶೇಷವಾದ ವಿಮಾನದಲ್ಲಿ ಹೋಗ್ಬೇಕಾಗತ್ತೆ. ಆದ್ರೂ ಕೂಡ ನಾವು ಚೆಕ್ ಮಾಡ್ತಾ ಇದೀವಿ ಮುಂಬೈ ಏರ್ಪೋರ್ಟ್ ಇಂದ ಏನಂತಾರೆ ಮತ್ತೆ ಯಾವ ಫ್ಲೈಟ್ ಬುಕ್ ಆಗ್ತಾ ಇದೆ ಅಂತಿದೆ. ಆದ್ರೆ ಇಲ್ಲಿರುವ ಸೋರ್ಸ್ ಗಳ ಪ್ರಕಾರ ಇವತ್ತು ಹೊರಡೋದು ಡೌಟ್ ಅರವಿಂದ್. ದಿಲೀಪ್, ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಬಟ್ ಅದೇ ಸ್ವಲ್ಪ ಗೊಂದಲ ತಮಗೂ ಇದೆ ಅಂತ ನಾನು ಭಾವಿಸ್ತೀನಿ. ಒಂದು ಮಾಹಿತಿಯ ಪ್ರಕಾರ ಯಡಿಯೂರಪ್ಪನವರ PA ಸಂತೋಷ್ ಜೊತೆನಲ್ಲಿ ಅತೃಪ್ತ ಶಾಸಕರು ವಿಶೇಷ ವಿಮಾನದಲ್ಲಿ ಇವತ್ತು ಬೆಂಗಳೂರಿಗೆ ಹೊರಡ್ತಾರೆ ಅಂತ ಮಾಹಿತಿ. ಇಲ್ಲಿ ಒಂದು ಹೇಳ್ತೀವಿ, ವಿಶೇಷ ವಿಮಾನ ಅಂದರೆ ರೆಗ್ಯುಲರ್ ಫ್ಲೈಟ್ನಲ್ಲಿ ಬರಲ್ಲ ಅವರು. ಅದಕ್ಕೆ ಅಂತಲೇ ಅವ್ರಿಗೆ ಅಂತಲೇ ಸಪ್ರೇಟ್ ಫ್ಲೈಟನ್ನು ರೆಡಿ ಮಾಡಿರ್ತಾರೆ. ಆಮೇಲೆ ಅದನ್ನು ಯಾವಾಗ ಬೇಕೋ ಆವಾಗ ರೆಡಿ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಇವತ್ತಿಗೆ ಬುಕ್ ಮಾಡಿದ್ದಾರೆ ಅಂದರೆ ಇವತ್ತಿಗೆ ಹೊರಡಬೇಕು. ಈಗ ನಾಳೆಗೆ ಬೇಕು ಅಂದ ತಕ್ಷಣ ಹೊರಡೋಕ್ಕಾಗಲ್ಲ. ಆದರೆ ಮತ್ತೊಂದು ಕಡೆ ಏನೋ ದೆಹಲಿಯಿಂದ ಸೂಚನೆ ಬಂದಿದೆಯಂತೆ ಇವತ್ತು ಹೊರಡಬೇಡಿ ಅಂತಂದ್ಬಿಟ್ಟು. ಹಾಗಾಗಿ ಅವರು ತಮ್ಮ ಪ್ಲ್ಯಾನನ್ನು ಚೇಂಜ್ ಮಾಡಿಕೊಂಡು ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ ಮತ್ತು ಉಮೇಶ್ ಜಾಧವ್ 3 ಜನ ಜೊತೆಗೆ 2 ಪಕ್ಷೇತರರು, ಅಲ್ಲಿಗೆ 5 ಜನ ಮುಂಬೈನಲ್ಲೇ ಇದ್ದಾರೆ. ಅವರು ಇವತ್ತು ಹೊರಡಲ್ಲ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಇವರೆಲ್ಲರನ್ನೂ ಆಪರೇಟ್ ಮಾಡ್ತಾ ಇರೋದು ಮಾತ್ರ ಯಡಿಯೂರಪ್ಪನವರ PA ಸಂತೋಷ್. ಅದಕ್ಕೆ ಸಾಕ್ಷಿಗಳನ್ನ ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಪಬ್ಲಿಕ್ ಟಿವಿ ಕ್ಯಾಮೆರಾ ಕಣ್ಣಿಗೆ ಸಂತೋಷ್ ಬಿದ್ದಿದ್ದಾರೆ ಮುಂಬೈನ ಹೋಟೆಲ್ನಲ್ಲಿ. ಯಡಿಯೂರಪ್ಪನವರು ಯಾವ ರೀತಿ ಸೂಚನೆ ಕೊಡ್ತಾರೆ ಅದಕ್ಕೆ ತಕ್ಕನಾಗಿ ಇವರು ಕೂಡ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಾ ಇದ್ದಾರೆ. ಬಟ್ ಯಡಿಯೂರಪ್ಪನವರು ಅಲ್ಲಿಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ಇವತ್ತು ಕೂಡ ಹೇಳಿದ್ರು ಯಡಿಯೂರಪ್ಪನವರು, ನಾವು ಯಾರನ್ನೂ ಟಚ್ ಮಾಡಿಲ್ಲ, ಯಾರೂ ನಮ್ಮ ಸಂಪರ್ಕದಲ್ಲಿಲ್ಲ ಅಂತ. ಆದರೆ ನಿಮ್ಮ PA ನಿಮಗೆ ಹೇಳದೇ ಹೋಗಿ ಸಂಪರ್ಕದಲ್ಲಿ ಇದ್ದು ಬಿಡ್ತಾರಾ ಸ್ವಾಮಿ? ಖಂಡಿತ ಇಲ್ಲ. ಎಲ್ಲವೂ ತಮಗೆ ಗೊತ್ತಿದೆ, ತಮ್ಮ ಇಚ್ಛೆಯ ಅನುಸಾರವೇ ನಡೀತಾ ಇದೆ. ಅದಕ್ಕೆ ಸಾಕ್ಷಿ ನಮ್ಮ ಬಳಿ ಇದೆ. ಹಲೋ, ಯಾವುದೇ ರೀತಿ ಆಪರೇಷನ್ ಮಾಡೋದಾಗಲಿ, ಕಾಂಗ್ರೆಸ್ JDS ಶಾಸಕರನ್ನ ಸೆಳೆಯೋದಾಗಲಿ ಮಾಡ್ತಾ ಇಲ್ಲ. ಯಾವುದೇ ರೀತಿ ಆಪರೇಷನ್ ಮಾಡೋದಾಗಲಿ, ಕಾಂಗ್ರೆಸ್ JDS ಶಾಸಕರನ್ನ ಸೆಳೆಯೋದಾಗಲಿ ಮಾಡ್ತಾ ಇಲ್ಲ. BJPಯವರು 4-5 ಜನ ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಕರೀರಿ, ಯಾರಾದರೂ ನೋಡೋಣ. ನಿಮ್ಮವ್ರು ಯಾರೋ ಶಾಸಕರು ಬಾಂಬೆಗೆ ಹೋಗಿದ್ರೆ ಅಥವಾ ಡೆಲ್ಲಿಗೆ ಹೋಗಿದ್ರೆ ನನಗೇನು ಸಂಬಂಧ ಏನಿದೆ? ನಿಮ್ಮ ಶಾಸಕರನ್ನ ಬಿಗಿಯಾಗಿ ಇಟ್ಕೊಳ್ಳುವಂಥ ಕೆಲಸ ಕಾಂಗ್ರೆಸ್ JDS ನಿಮ್ಮ ಕರ್ತವ್ಯ. ನಮ್ಮ ಸಂಪರ್ಕದಲ್ಲಿ ಇಲ್ಲ ರೀ. ಅರೆ ನಾವು ಯಾರು ಎಲ್ಲಿ ಹೋಗ್ತೀವಿ ಅನ್ನೋದನ್ನು ಕೇಳಕ್ಕೆ ಅವ್ರು ಯಾರು? ನಿಮ್ಮ ಶಾಸಕರನ್ನ ಬಂದೋಬಸ್ತಲ್ಲಿ ಇಟ್ಕೊಳ್ಳುವಂಥ ಕೆಲಸ ನೀವು ಮಾಡಿ.